ಇವತ್ತು ಈ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಒಂದು ಹೊಸ ರೈಸ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ಇದನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಟಿಫಿನ್ ಬಾಕ್ಸ್ಗೆ ಮಾಡ್ಬೋದು. ಸೂಪರ್ ಆಗಿರುತ್ತೆ. ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಕುಕ್ಕರ್ದಲ್ಲಿ ಎಣ್ಣೆ ಹಾಗೂ ತುಪ್ಪ ಎರಡೂ ಹಾಕ್ತಿದ್ದೀನಿ. ತುಪ್ಪ ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಗೂ ಸಾಸಿವೆ ಹಾಕ್ತಿದ್ದೀನಿ, ಒಂದು ಅರ್ಧ ಚಮಚ. ಹಾಗೆ 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ ಹಾಕ್ತಿದ್ದೀನಿ. ಮತ್ತು ಇದನ್ನು ಮಾಡೋದಕ್ಕೆ ಜಾಸ್ತಿ ತರಕಾರಿ ಕೂಡ ಬೇಕಿಲ್ಲ. ಮಿಸ್ ಮಾಡ್ತೀವಿ, ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇವಾಗ ನೋಡಿ ಒಂದು 2-3 ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪನೇ ಕರಿಬೇವಿನ ಸೊಪ್ಪು, ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಕುಟ್ಟಿ ಕೂಡ ಹಾಕೋಬೋದು, ಹಾಗೆ ಕೂಡ ಹಾಕೋಬೋದು. ಇವಾಗೇನಿಲ್ಲ, ಈ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಹುರ್ಕೊಂಡು ತಗೋಬೇಕು. ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ ಇದರದ್ದು. ಓಕೆ ನೋಡಿ, ಇವಾಗ ಈರುಳ್ಳಿದು ಈ ರೀತಿ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಟೊಮೆಟೊ ಹಾಕ್ಕೊತಿದ್ದೀನಿ. ಟೊಮೆಟೊ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇದಕ್ಕೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ತರಕಾರಿ ಇದ್ದರೆ ತರಕಾರಿನ ಹಾಕೋಬೋದು ಈ ಸ್ಟೇಜ್ನಲ್ಲಿ. ಏನೂ ಇಲ್ಲ ಅಂದರೆ ಈ ರೀತಿ ಟೊಮೆಟೊ ಈರುಳ್ಳಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಓಕೆ, ಇವಾಗ ಟೊಮೆಟೊ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಹಾಗೆ 1.5 ಚಮಚ ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. ನೀವು ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು. 1 ಚಮಚ ಧನಿಯಾ ಪುಡಿ ಹಾಕ್ಕೊಂಡಿನಿ. ಹಾಗೆ ಇಲ್ಲಿ ಹುಣಸೆಹಣ್ಣಿನ ರಸ ಹಾಕ್ತಿದ್ದೀನಿ. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ನೀರಿನಲ್ಲಿ ನೆನೆಸ್ಕೊಂಡು ರಸನ ತಕ್ಕೊಂಡು ಹಾಕ್ತಿದ್ದೀನಿ. ಹುಳಿಯಾಗಿ ತುಂಬಾ ಸರಿಯಾಗಿರುತ್ತೆ ಈ ರೈಸ್ ರೆಸಿಪಿ. ಮಿಸ್ ಮಾಡಿದೆ, ಒಂದು ಸಲ ಟ್ರೈ ಮಾಡಿ ನೋಡ್ಬೋದು. ಇವಾಗ ನೋಡಿ, ಎಲ್ಲ ಸೇರಿಸಿದ್ದಕ್ಕೆ ಒಂದು 2-3 ನಿಮಿಷ ಹಾಗೆಯೇ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ. ಓಕೆ ನೋಡಿ, ಒಂದು 2-3 ನಿಮಿಷ ಮುಚ್ಚಿಟ್ಟಿದ್ದ. ಇವಾಗೆಲ್ಲ ಹದವಾಗಿ ಬೆಂದಿದೆ ಈ ಮಸಾಲ. ಟೊಮೆಟೊದು ಹಸಿ ವಾಸನೆ ಕೂಡ ಹೋಗಿದೆ, ಹಾಗೆ ಹುಣಸೆಹಣ್ಣು ಕೂಡ ಹಾಕಿರ್ತೇವಲ್ವ, ಅದರ ಕೂಡ ಹಸಿ ವಾಸನೆ ಹೋಗಿದೆ. ಇವಾಗ ಇದಕ್ಕೆ ಇಲ್ಲಿ ನಾನು ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ. 1.5 ಗ್ಲಾಸ್ ಆಗುವಷ್ಟು ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೇನೆ. ಅಂದರೆ 1.5 ಗ್ಲಾಸ್ ಆಗುವಷ್ಟು ಇಲ್ಲಿ ಬಾಸ್ಮತಿ ಅಕ್ಕಿ ತೊಗೊಂಡಿದ್ದು ನಾನು. ಅದಕ್ಕೆ ಒಂದು 3 ಗ್ಲಾಸ್ ಆಗುವಷ್ಟು ನೀರು ಹಾಕ್ತಿದ್ದೀನಿ. ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ, ಕರೆಕ್ಟಾಗಿರುತ್ತೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಉಪ್ಪಿನ ಕ್ವಾಂಟಿಟಿ ಜಾಸ್ತಿನೇ ಇರಬೇಕು. ಇವಾಗ ನೋಡಿ, ನಾನು ಇದಕ್ಕೆ 1.5 ಚಮಚ ಉಪ್ಪು ಹಾಕ್ಕೊಂಡಿನಿ. ಉಪ್ಪು ಹಾಕ್ಕೊಂಡಿದ್ದಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಫುಲ್ ಕುದಿ ಬರಬೇಕು. ಕುದಿ ಬರೋ ತನಕ ವೇಟ್ ಮಾಡಿ. ಬೇಕಿದ್ದರೆ ಈ ಸ್ಟೇಜ್ನಲ್ಲಿ ಒಂದು ಸಲ ನೀವು ಉಪ್ಪು ಖಾರ ಚೆಕ್ ಮಾಡಿ ನೋಡ್ಬೋದು. ನೀರು ಕುದಿ ಬಂದಾದಮೇಲೆ ನಾನಿಲ್ಲಿ ಬಾಸ್ಮತಿ ಅಕ್ಕಿ ಹಾಕ್ತಿದ್ದೀನಿ. ಇಲ್ಲಿ ನೀವು ಬಾಸ್ಮತಿ ಅಕ್ಕಿನೇ ಹಾಕಬೇಕಂತೇನಿಲ್ಲ, ನೀವು ಮನೆಯಲ್ಲೇ ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಹಾಕೋಬೋದು. ಇಲ್ಲಿ ಬಾಸ್ಮತಿ ಅಕ್ಕಿ ಹಾಕೋದಾದರೆ ಒಂದು 15-20 ನಿಮಿಷ ನೆನೆಸ್ಕೊಂಡು ಹಾಕ್ಕೊಳ್ಳಿ, ಸೂಪರಾಗಿರುತ್ತೆ ಈ ರೈಸ್ ರೆಸಿಪಿ. ಓಕೆ ನೋಡಿ, ನಾನಿಲ್ಲಿ ಬಾಸ್ಮತಿ ಅಕ್ಕಿ 1.5 ಗ್ಲಾಸ್ ಆಗೋವಷ್ಟು ಹಾಕ್ಕೊಂಡಿನಿ. ಹಾಗೆ ನೀರ 3 ಗ್ಲಾಸ್ ಆಗೋವಷ್ಟು ಹಾಕ್ಕೊಂಡಿನಿ. ಇವಾಗ ನೋಡಿ, ಹಾಗೆಯೇ ಒಂದು 5 ನಿಮಿಷ ಬೇಯಿಸ್ಕೊಂಡಿನಿ. ಇವಾಗ ನೀರೆಲ್ಲ ಖಾಲಿಯಾಗಿದೆ, ಒಂದು ಸ್ವಲ್ಪ ನೀರು ಉಳ್ಕೊಂಡಿದೆ ಅಷ್ಟೇ. ಮೊದಲೇ ಮುಚ್ಚಿದ್ರೆ ಏನಾಗುತ್ತೆ, ಎಲ್ಲ ತರಕಾರಿ ಅಥವಾ ಮಸಾಲ ಒಂದೇ ಕಡೆಗೆ ಬಂದು ಕುತ್ಕೊಳ್ಳುತ್ತೆ. ಈ ರೀತಿ ಒಂದು 80% ಬೆಂದಾದಮೇಲೆ ಮೀಡಿಯಮ್ ಗ್ಯಾಸ್ನಲ್ಲಿ ಇದಕ್ಕೆ 1 ಸೀಟಿ ಹೊಡ್ಸ್ಕೊಂಡು ತೊಗೊಂಡ್ರೆ ಸಾಕು. ವಾವ್ ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ಹವಾ ಪೂರ್ತಿಯಾಗಿ ಓಪನ್ ಆದಮೇಲೆ ನೀವು ಇಲ್ಲಿ ಕುಕ್ಕರ್ನ ಓಪನ್ ಮಾಡ್ಕೋಬೋದು. ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ಸೊ ಮಿಸ್ ಮಾಡಿದೆ, ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಬೇರೆ ಯಾವುದೇ ತರಕಾರಿ ಬೇಕಿಲ್ಲ, ಹಾಗೆ ಜಾಸ್ತಿ ಮಸಾಲ ಕೂಡ ಬೇಕಿಲ್ಲ. ಸೂಪರಾಗಿರುವಂತಹ ಹೊಸ ರೈಸ್ ರೆಸಿಪಿ ರೆಡಿಯಾಗಿದೆ. ಈ ರೆಸಿಪಿ ನೀವು ಎಲ್ಲಿಂದ ನೋಡ್ತಿದ್ದೀರ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದಾ. ಸೊ ಹಾಗೆ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಮಿಸ್ ಮಾಡಿದೆ, ಟ್ರೈ ಮಾಡಿ ನೋಡಿ. ಬ್ರೇಕ್ಫಾಸ್ಟ್ ಹಾಗೂ ಟಿಫಿನ್ ಬಾಕ್ಸ್ಗೆ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.